ಚೆನ್ನಾಗಿರುತ್ತಲ್ಲ. ಹೌದೌದು, ನಿನಗೆ ಮೀಸೆ ಬಂದು ನನ್ನ ಕೈ ಬಳೆ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಸಿದ್ಲಿಂಗಯ್ಯನವ್ರ ಜೊತೆ ಬಂದಿದ್ದಕ್ಕೆ ತಪ್ಪು ಮಾಡಿದೆ ಅಂತ ಅನಿಸ್ತಾ? ಅನ್ನಿಸ್ತು, ಆಮೇಲೆ ಅನ್ನಿಸ್ತು. ಅಂದರೆ ನಾನು ಬಿಗಿನಿಂಗ್ ಏನು ಗೊತ್ತಾ, ಜೋಶ್, ಅಷ್ಟು ಬುದ್ಧಿವಂತ, ಅಷ್ಟು ಹೆಸರಿರೋ ಡೈರೆಕ್ಟ್ರು, ಅವ್ರಿಗೆಲ್ಲ ಹೇಳಬೇಕಾ ನಾನು? ಅದೇನು ಅಚ್ಚೆ ಅನ್ಸಲ್ಲ ಅದು ನಿಮಗೆ? ಹೇಳಿ. ಆಯ್ತು, ಟೈಮ್ ಕಳೆಯೋಕ್ಕೆ ಬಂದಿದ್ದು ಗೊತ್ತಾಯ್ತು. ಆಮೇಲೆ ನನಗೆ ಭಾವನೆ ಇಲ್ದಿರೋರ ಹತ್ರ ಹೋಗಿ ಭಾವನೆ ಬೇಕು ಅಂತ ಕೇಳಬಾರ್ದು. ನಮಗೆ ಶ್ರೇಯಸ್ಸಲ್ಲ. ಅಮ್ಮ ಅಷ್ಟು ಮಾಡಿದ್ಲಲ್ಲ, ಹೆಂಗೆ ಸತ್ಲಲ್ಲ, ಅದಕ್ಕೆ ಅನ್ಯಾಯ ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದು. ಇವಾಗ ಬೇರೆ ಮೇಲೆ ಕೆಳಗೆ ಏನೂ ಇಲ್ಲಪ್ಪ, ಎಲ್ಲ ಇಲ್ಲೇ ಇದೆ, ಎಲ್ಲ ಇಲ್ಲೇ ಮುಗಿಸ್ಕೊಳ್ಬೋದು. ನಾನು ಇದೆಲ್ಲ ಏನೋ ಪಾಪ ಮಾಡಿರೋದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ಇವಾಗ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು. ನಿಮ್ಮ ಮಕ್ಕಳಿಗೆ ಗೊತ್ತ ಅವ್ರು ಸಿದ್ಲಿಂಗಯ್ಯನವ್ರ ಮಕ್ಕಳು ಅಂತ? ಎಲ್ಲ ಅವ್ರ ಹೆಸರೇ ಅವ್ರು ಕೊಟ್ಟು. ಅದೇ ನಾನು ಅದಕ್ಕೆ ಹೇಳಿದೆ, ನಾನಂತಂದೆ, ನನ್ನ ಕರ್ಮ ನನಗೆ ಆಯಿತು, ಇವನು ಸರಿ ಹೋಗಲಿಲ್ಲ ಅಂತ ಬೇರೆಯವ್ರನ್ನ ಕಟ್ಕೊಂಡೆ. ನನ್ನ ಮಕ್ಳಿಗೆ ಬೇಡ, ನನ್ನ ಮಕ್ಳು ಹುಟ್ಟಿರೋದು ಅವನಿಗೆ, ಸೊ ಅವನ ಹೆಸರೇ ಇರಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ. ಅದು ಎಸ್ ಅಂತ ಇಡ್ಬೇಕಂತಿದ್ವಿ ಇನ್ಶಿಯಲ್ಲು, ಒಂದೇ ಎಸ್ ಇಟ್ಟೆ. 2 ಎಸ್ ತಗೊಂಡು ಏನು ಮಾಡೋದು, ಬೇಡ. ಸಿದ್ಲಿಂಗಯ್ಯ ಶ್ಯಾಮಲ ಅಂತ ಇರ್ತಿತ್ತು, ಬೇಡ ಅಯ್ಯಾವು. ಆಮೇಲೆ ನನ್ನ ಮಗಳೇ ಬೈತಾಳೆ ಇವಾಗ, ಅಯ್ಯೋ ಬಿಟ್ರಮ್ಮ. ಅದಕ್ಕೆ ಈಗ ಅವಳಿಗೆ ಧೈರ್ಯ ಬಂದಿದೆ. ನಾನು ಆ ಧೈರ್ಯಕ್ಕೆ ನಿಚ್ಕೊಂಡು ಹ್ಞೂ ಅಂತ ಹೇಳಿದೆ. ನಿಮಗೆ ಇಲ್ದಿರಿ ಖಂಡಿತ ಹೋಳ್ತಾ ಇದು ಮಾಡ್ತಾರಲ್ಲ, ಕೊಡ್ತಾ ಇರಲಿಲ್ಲ ಇಂಟ್ರು. ಮಕ್ಕಳಿಗೆ ಮದುವೆ ಮಾಡೋದು ತೊಂದರೆ ಆಗಿಲ್ಲ? ಆಯಿತು, ಅವ್ರ ಮನೇಲೆಲ್ಲ ಡ್ರಾಮಾ. ಅಂದರೆ ಅವ್ರಿಗೆ ಗೊತ್ತು, ಅವ್ರಂತಾರೆ ತುಂಬ ಒಳ್ಳೆಯ ಜನ, ನೀವು ತುಂಬ ಒಳ್ಳೆಯ ಜನ. ಇವರಿಬ್ಬರು ಆಫೀಸ್ಗೆ ಹೋಗುವಾಗ ಲವ್ ಆಗಿದೆ, ಬಟ್ ಲವ್ ಅಂತೇನು ಓಡಾಡಿಲ್ಲ, ಮಾಡಿಲ್ಲ, ಏನೋ ಮಾಡಿಲ್ಲ. ನನ್ನ ಹತ್ರ ಹೇಳಿದ್ಲು ಬಂದು. ಆಮೇಲೆ ನೋಡಿ, ಆ ಹುಡುಗಂಗೆ ಸ್ವಲ್ಪ ಕೂದಲು ಕಮ್ಮಿ ಇದೆ ತಲೆಯಲ್ಲಿ, ಸರಿ ಅಂತ ಅಂದ್ಬಿಟ್ಟು ಹಂಗೆ ಕೂದಲೇನು ಮಾಡುತ್ತೆ ನಿನ್ನ ಬಿಡು, ಏನಿಲ್ಲ ಒಳ್ಳೆ ಹುಡುಗ ಅನಿಸುತ್ತೆ, ಮಾಡೋಣ ಸುಂದಿರು ಅಂತ ಅಂದ್ಬಿಟ್ಟು ಏನು ಹೆದ್ರಕೊಂಡು ಜೀವನ ಮಾಡಿ ಮದುವೆ ಮಾಡಿದ್ದೀನಿ ಗೊತ್ತಾ. ಅಯ್ಯೋ ಸಿದ್ಲಿಂಗಯ್ಯ ಅಂತಲೇ ಹೇಳಿ ಈ ವಿಷಯನ್ನ. ಅವ್ರ ಹೆಸರು ಇವ್ರದೇ ಇದೆ ಸಿದ್ಲಿಂಗಯ್ಯ ಅಂತೇಳಿ. ಅವ್ರಿಗೆ ಗೊತ್ತಿಲ್ವಾ? ಅವರು ಎಲ್ಲ ಎಜುಕೇಟೆಡ್ಸ್, ಅವ್ರು BL ಆಫೀಸರ್. ಅಯ್ಯಪ್ಪ ಎಲ್ಲ ಗೊತ್ತಿರುತ್ತೆ. ಅವ್ರಿಗೂ ಮದುವೆ ಮಾಡ್ಕೊಂಡ್ರಲ್ಲ ಅಂದರೆ ಸುಮ್ಮನಾಗಿದ್ದಾರೆ ಅಷ್ಟೆ. ಅಂದರೆ ನಾನೆಲ್ಲ ಚೆನ್ನಾಗಿ ಕೊಟ್ಟು ಬಿಟ್ಟು ಎಲ್ಲ ಮಾಡಿದೆ, ಸಖತ್ತಾಗಿ ಮಾಡಿದೆ ಮದುವೆನ. ಆದರೆ ಮದುವೆ ಸಖತ್ತಾಗಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಅವಳು ಚೆನ್ನಾಗೂ ನಡ್ಕೊಂಡ್ಳು. 16 ವರ್ಷ 17 ವರ್ಷ ಆಗ್ತಾಯಿದೆ, ಚೆನ್ನಾಗಿದ್ದಾರೆ. ಹೆಣ್ಮಕ್ಳು ಮುಖ್ಯ. ಹಂಗಿತ್ತು. ಅವರು ಒಳ್ಳೆಯವರು. ಸರಿ, ಇವಳು ಅದೇ ಥರ ನಡ್ಕೊಂಡಿದ್ದಾಳೆ. ಎಷ್ಟು ಕಷ್ಟ ಆದರೂ ಅಲ್ಲೇ ಜೀವನ ಮಾಡಿದ್ದಾಳೆ. ನಾನು ಅದೇ ಅಂದ್ಬಿಟ್ಟೆ, ನೀನು ಕಷ್ಟ ಅಂದ್ಕೊಂಡು ನಮ್ಮ ಮನೆಗೆ ಓಡಿ ಬರೋದೆಲ್ಲ ಮಾಡಿದ್ರೆ ನಾನು ಸೇರಿಸಲ್ಲ, ನಾನೂ ಇರಲ್ಲ ಅಂತ ಹೇಳ್ಬಿಟ್ಟೆ. ಇದು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಎಲ್ರೂ ಸಖತ್ತಾಗಿ. ಇದು ಮಗನ ಸುರಬೇಕಾಯ್ತಾ? ಅವನದು ಆಯಿತು, ಅವನು ಅದೇ ಲವ್ ಅವ್ರದ್ದು. ಸರಿ ಮಾಡ್ಕೊಳ್ಳಿ ಅಂದ್ಬಿಟ್ಟೆ. ಮಕ್ಕಳ ಮದುವೆ ಕೊಡಲಿಲ್ಲ? ನೀವೊಬ್ಬರು ಇಲ್ಲ, ಮಾತಾಡಲಿಲ್ಲ ಅಂತ ಹೇಳ್ತಿದ್ದೀನಿ. ಅಲ್ಲ, ಇವರು ತನ್ನ ಮಕ್ಕಳ ಮದುವೆಗೂ ಬರಲಿಲ್ಲ ಅವರು? ನಾನು ಕ್ಯಾರೇನೂ ಮಾಡಲಿಲ್ಲ. ಓಕೆ ಕರೆದ್ರ? ಹ್ಞೂ ಮಾಡೋ ಕೆಲಸ ಇಲ್ಲ. ಏನಕ್ಕೆ? ಭಾವನೆ ಇಲ್ದಿರೋರ ಹತ್ರ ಹೋಗಿ ಭಾವನೆ ಬೇಕು ಅಂತ ಕೇಳಬಾರ್ದು. ಅದು ನಮಗೆ ಶ್ರೇಯಸ್ಸಲ್ಲ ಹೇಳಬೇಕು ಅಂತ ಬಿಡಿ. ಅದಕ್ಕೆ ನೋಡಿ, ಅದೆಲ್ಲ ಹೇಳ್ಬಾರ್ದು. ಅಲ್ಲ ಹೇಳಿದ್ದು, ಅಮ್ಮ ಅಷ್ಟು ಮಾಡಿದ್ಲಲ್ಲ, ಹೆಂಗೆ ಸತ್ಲಲ್ಲ ಅಷ್ಟೆ. ಆಮೇಲೆ ಪಾಪ ಅವನು ಹೆಂಗೋ ಚೆನ್ನಾಗಿ ಎಲ್ಲ ಮಾಡಿದ್ದು, ದುಡ್ದ ಎಲ್ಲ ಮಾಡ್ದೆ ಕಡೆಗೆ ಏನಾಯಿತು, ಮುರಳಿ ಎಷ್ಟು ಬೇಜಾರಾಗುತ್ತಲ್ವ. ಅದಕ್ಕೆ ಅನ್ಯಾಯ ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದು. ಇವಾಗ ಬೇರೆ ಮೇಲೆ ಕೆಳಗೆ ಏನೂ ಇಲ್ಲಪ್ಪ, ಎಲ್ಲ ಇಲ್ಲೇ ಇದೆ, ಎಲ್ಲ ಇಲ್ಲೇ ಮುಗಿಸ್ಕೊಳ್ಬೋದು. ನಾನು ಇದೆಲ್ಲ ಏನೋ ಪಾಪ ಮಾಡಿರೋದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿರೋದು ಇವಾಗ. ಹೌದಲ್ವ? ಇಲ್ಲಿದ್ರೆ ನನ್ನ ಮನೆ ಬಿಟ್ಟು ನಾನೇ ಬರಬೇಕಾಯ್ತು. ಎಲ್ಲರೂ ಹಂಗೆ ಕೇಳ್ತಾರೆ, ನಿಮ್ಮನೆ ನಿಮ್ಮ ಹೆಸರಲ್ಲಿದೆ, ನೀವು ಯಾಕ್ರಿ ಬಂದರೆ? ನನ್ನ ಇಷ್ಟ ಬಂದೆ, ಹಿಂಗೆ ಹೇಳಿದ್ದೀನಿ ನಾನು. ಅದೆಲ್ಲ ಅವ್ರಿಗೆಲ್ಲ ಏನು ಹೇಳ್ಕೊಂಡು ಕೂತ್ಕೊಳ್ಳೋದು, ನಂದು ಅಂತ ಅವನೋಗಿ ಕೆರ್ಕೊಂಡು ಕೂತ್ಕೊಳ್ಳೋದು. ನಾನು ಹೌದು ನಂದೇ, ನನಗೆ ಗೊತ್ತು, ನಂದಲ್ಲ ಅಂತ ಯಾರು ಹೇಳಿದರು? ಆದರೆ ನೀವು ದುಡ್ದೇ ಆರ್ಥಿಕವಾಗಿ ಚೆನ್ನಾಗಾದ್ರಿ? ಹೇಳಿ ಚೆನ್ನಾಗಿ. ಈಗ ಅವ್ರು ಹೋದ್ಮೇಲೆ ನಾನು ಈ ಚೆನ್ನಾಗಾಗಿ ಇದೆಲ್ಲ ಮಾಡಿರೋದು. ಎಷ್ಟು ಮನೆ ಮಾಡಿದ್ರಿ? ನಾನು ಅಂದರೆ 1, 2, 3 ಆ ಥರ ಲೆಕ್ಕ ಹೇಳ್ತಿದ್ದೀನಿ. ಇಲ್ಲಿ 3 ಅದು 11 ಮನೆ ಮಾಡಿದ್ದೀನಿ. 12ನೇ ಮನೆ ಇತ್ತು, ಹೋಯ್ತು. 12 ಮನೆ ಕಟ್ಟಿದ್ದೀರಿ? ಅಲ್ಲಿ ಕಟ್ಟಿದ್ದೆ. ಈಗ ಇದಾವ? ಅಲ್ಲ ಕೊಟ್ಬಿಟ್ರ? ಯಾರು? ಈಗಲೂ ಇದಾವೆ ನಿಮ್ಮ? ಇಲ್ಲ, ಕೊಟ್ಬಿಟ್ಟೆ.
ಒಂದು ನನ್ನ ತಮ್ಮನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ದೆ. ಅವನು ಬಂದ, ನಾನು ಅಲ್ಲಿ HSR ಲೇಔಟಲ್ಲಿ ತಗೋಬೇಕಕ್ಕ, ಕೊಟ್ಬಿಡು, ನೀನೇ ತೊಗೊಂಬಿಡು, ನಂಗೆ 1 ಲಕ್ಷ ಕೊಟ್ಬಿಡು ಅಂದ. ನನ್ನ ಹತ್ರ ಲಕ್ಷ ಇಲ್ಲಿತ್ತು ಅವಾಗ. ಇಲ್ಲಪ್ಪ ಮಾರ್ಬಿಡ್ತೀನಿ ಅಂತ 5 ಲಕ್ಷಕ್ಕೆ ಮಾರ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಬಿಟ್ಟೆ. ಅದಾದಮೇಲೆ ಅಲ್ಲಿ 3 ಮನೆ ಹೋಯ್ತಾ, ಇಲ್ಲಿ 3 ಮನೆ. ಇಲ್ಲೇನು ನನಗೆ ಯಾವುದೂ ಅಡ್ಡಿ ಇರಲಿಲ್ಲ. ಸುಮ್ಮನೆ ಹುಚ್ಚಿ ಥರ ಹೋಗಿ ಮಾರಿದೆ. ಈಗ 5 ಕೋಟಿ 6 ಕೋಟಿ ಎಲ್ಲ ಕೋಟಿಗಟ್ಟಲೆ ಆಸ್ತಿ ಆಗ್ಬಿಟ್ಟಿದೆ. ಹೊಟ್ಟೆ ಹೋಯ್ತು. ಇನ್ನೊಂದು ಮನೆ ಮಾಡಿದ್ದೆ, 30 ಚಿತ್ರ ಮನೆ ಶೂಟಿಂಗಿಗೆ ಅಂತ ಮಾಡಿದ್ದೆ. ಇಲ್ಲಿ ಫಸ್ಟ್ ಮೈನ್ ಅಂತ ಇದೆ, 14th ಮೈನಲ್ಲಿ, ನಾಗರಬಾವಿಲಿ ಚಂದ್ರಲೆ ಹುಡ್ತಾರೆ. ಹಾಂ, ಅದಾಯ್ತಾ, ಅದನ್ನು ಮಾಡಿದ್ದೆ. ಅದು 30 ಚಿತ್ರ ಇತ್ತು. ಅಲ್ಲಿ ಚರಣ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಸಾಲ ಮಾಡಿದ್ದೆ. ಅವನು ಬಂದ್ಬಿಟ್ಟ, ಏನು 2.5 ಲಕ್ಷ ಕಟ್ಟಿದ್ದೀನಿ 22,000 ರೂಪಾಯಿ ಬಡ್ಡಿ ಕಟ್ಟಬೇಕು. ಹೆಂಗೆ ಮಾಡಿದ್ದೀನಿ 22,000 ರೂಪಾಯಿ ಹೆಂಗೆ ದುಡಿಯೋಕ್ಕಾಗುತ್ತೆ? ಏನೋ 1 ತಿಂಗಳು 2 ತಿಂಗಳು 3 ತಿಂಗಳು ಓಕೆ, ಕಟ್ತಾನೇ ಕರಗಲೇ ಇಲ್ಲ. ಸರಿ ಅಂದ್ಬಿಟ್ಟು ಮಾರಿಬಿಟ್ಟು 21 ಲಕ್ಷಕ್ಕೆ ಮಾರಿ ಸುಮ್ಮನೆ ಹಿಂಗೆ ತಿರುಗಿದೆ. 1.5 ಕೋಟಿ ಹೋಯ್ತು ಮನೆ. ಹೆಂಗಿದೆ ಗೊತ್ತಾ ಮನೆ ಹೋಯ್ತು. ಈಗ ಇಲ್ಲದ 2 ಕೋಟಿ ಆಗುತ್ತೆ ಮಾಡಿರೋದು. ಇದಾಯಿತು. ಅಲ್ಲಿ ಚೆನ್ನೈ ಇದರಲ್ಲಿ ಎಂಥದ್ದು ಹೆಸರುಘಟ್ಟದಲ್ಲಿ ಬರೀ 6 ಲಕ್ಷಕ್ಕೇನೋ ತಗೊಂಡೆ, ಇರಲಿ ಅಂತಂದ್ಬಿಟ್ಟು ತಗೊಂಡೆ. ಅದು ಓಕೆ ಇಲ್ಲ ಕೊಟ್ಬಿಟ್ಟೆ. ಇದು ಒಂದೇ ಸಾಕು ಬಿಡಿ. ಏನೋ ಹಾಸ್ಕೊಂಡು ಓದ್ಕೊಂತಾರೆ, ಅದನ್ನೇ ಎಷ್ಟು ಇದೆಯಲ್ಲ. ಒಬ್ಬನ ಬೀರಿಗಂತೂ ಬಿಟ್ಟಿರುವಲ್ಲ, ಬಿದ್ದಿರೋದು ಬಿಟ್ಟಿದ್ದೀನಿ ಅಲ್ವಾ. ಏನು ಅಲ್ಲ, ನಿಮಗೆ ಪಶ್ಚಾತ್ತಾಪ ಇದೆ ಹೆಂಗಂದ್ರೆ ಈ ಸಿದ್ಲಿಂಗಯ್ಯನವ್ರ ಜೊತೆ ಬಂದಿದ್ದಕ್ಕೆ ತಪ್ಪು ಮಾಡಿದೆ ಅಂತ ಅನ್ನಿಸ್ತು. ಆಮೇಲೆ ಅನ್ನಿಸ್ತು. ಅಂದರೆ ನಾನು ಬಿಗಿನಿಂಗ್ ಏನು ಗೊತ್ತಾ, ಜೋಶ್, ಸರಿ ಹಿಂಗಾಗ್ಬಿಡ್ತೀನಿ, ಒಳ್ಳೆ ಚಾನ್ಸ್ ಸಿಕ್ಬಿಡುತ್ತೆ ಹಂಗೆಲ್ಲ ಅಂದ್ಕೊಂಡು ಹೋಗಿದ್ದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬಂದು ತಪ್ಪು ಮಾಡಿಬಿಟ್ನಾ ಅಂತ ಆಮೇಲೆ ರಿಯಲೈಸ್ ಆದ ತಕ್ಷಣವೇ ಚೇಂಜ್ ಮಾಡಿತ್ತು. ಅಲ್ಲ, ಎರಡನೇ ಅದೇ ಹೇಳಿದ್ನಲ್ಲ, ಅದು ತಪ್ಪು. ಹೆಂಗೆ ಸಿಕ್ಕಾಕೊಂಡ್ವೋ ಏನೋ ನನಗೊಂದು ಅರ್ಥನೇ ಆಗ್ತಿಲ್ಲಪ್ಪ. ಏನು ಮಾಡಲಿ ನಾನು. ಈಗ ಒಬ್ಬರೇ ಇದ್ದೀರಿ, ಸೂಪಳೆ. ಏನು ಹೇಳ್ತೀರಿ? ಈಗ ಸಿನಿಮಾದಲ್ಲಿ ಅವಕಾಶ ಬೇಕು ಅಂತ ಹೇಳಿ ಬರೋ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ? ಹಾಗಾದರೆ ಹೊಸ ಹೆಣ್ಮಕ್ಳಿಗೆ ನಾವು ಏನು ಹೇಳಂಗೆ ಇಲ್ಲ. ಈಗಿನ ಹುಡುಗಿರಿಗೆ ಅಷ್ಟು ಫಾಸ್ಟ್ ಆಗಿಬಿಟ್ಟಿದ್ದಾರೆ, ಅಷ್ಟು ನಾವು ನಮಗೆ ಹೇಳ್ತಾರೆ. ಬೇಕಾದ್ರೆ ಈ ಕತೆ ಕೇಳಿದ್ರೆ ನೋಡಿ, ಏನೇನು ಕಾಮೆಂಟ್ ಬರುತ್ತೆ ನೋಡ್ತಾರೆ. ಈ ಅಮ್ಮನ ಹೇಳಿದರೆ ಹೋಗಿ ಅಂದರೆ ಹಂಗೆ. ಬಟ್ ಈಗಿನವ್ರಿಗೆ ಲಾಜಿಕ್ಕು ಇಲ್ಲ. ಆಮೇಲೆ ಇನ್ನೊಂದು ಆ ಬಾಂಡಿಂಗ್ ಬಗ್ಗೆ ಒಂದು ಅತ್ಯುತ್ತಮವಾದ ಗೌರವನೂ ಇಲ್ಲ. ಗಂಡ ಹೆಂಡತಿ ಬಾಂಡಿಂಗ್ ಬಗ್ಗೆ ಏನೂ ಇಲ್ಲ. ನಾವು ಹಂಗಲ್ಲ. ಅವಾಗೆಲ್ಲ ಎಷ್ಟೊಂದು ಅಯ್ಯೋ ನಮ್ಮ ಯಜಮಾನ್ರು ಅಯ್ಯೋ ನಮ್ಮವರು ಎಷ್ಟಿತ್ತಲ್ವ. ಅವ್ರು ಏನೇ ಬೇಜಾರು ಮಾಡ್ಕೊಂಡ್ರು, ಏನೇ ಇದು ಮಾಡಿದ್ರು ನಾವೇ ಸಮಾಧಾನ ಮಾಡ್ತಿದ್ವಿ. ಎಲ್ಲಂತಂದ್ರೆ ನಾವು ಜಗಳ ಆಡ್ತಿದ್ವಿ, ಇಲ್ಲ ಅಂತಲ್ಲ. ಅದು ಎಲ್ಲ ಇದ್ರೇ ಸಂಸಾರ. ಅದು ಈಗಿನವ್ರಿಗೆ ಗೊತ್ತೇ ಇಲ್ಲ. ನೀನು ಅಂದರೆ ನಿಮ್ಮಪ್ಪ ಅಂತಾರೆ. ತುಂಬ ಕಷ್ಟ, ಸರ್ವೈವ್ ಆಗೋ ಸಿಕ್ಕಾಪಟ್ಟೆ ಕಷ್ಟ. ಆಮೇಲೆ ಈಗೋ ಎಲ್ಲದಕ್ಕೂ ನಾನೇನು ಕಮ್ಮಿನಾ, ನಂದೇನು ಕಮ್ಮಿನಾ, ನೀನೇನು ಮಾಡೋದು, ಆವಾಗ ಹಂಗಲ್ಲ. ಎಲ್ಲದಕ್ಕೂ ಅವ್ರದ್ದು ಏನಾದ್ರು ಸಹಕಾರ ಬೇಕಿತ್ತು, ಅವ್ರ ಹತ್ರ ಮಾತುಕತೆ ಬೇಕಿತ್ತು, ಎಲ್ಲ ಬೇಕಿತ್ತಲ್ವ. ಈಗ ಆ ಥರ ಆ ಬಾಂಧವ್ಯನೇ ಇಲ್ಲ, ಏನೂ ಇಲ್ಲ. ಬೆಳೆಯೋಳ ಭೂತಾಯಿ ಒಂದು ಗಳಿಗೆ ನಿನದೇನು. ನೀವು ಸಿದ್ಲಿಂಗಯ್ಯ ಅವ್ರನ್ನ ಕೇಳಲೇ ಇಲ್ಲ. ನನ್ನ ಲೈಫ್ ಸೆಟಲ್ ಮಾಡಿಸು, ಮಕ್ಕಳನ್ನ ಸೆಟಲ್ ಮಾಡೋದು ಕೇಳೋಕ್ಕೆ ಹೋಗಲಿಲ್ಲ. ಕೇಳಬೇಕ ಪರಮಾತ್ಮ. ಅಷ್ಟು ಬುದ್ಧಿವಂತ, ಅಷ್ಟು ಹೆಸರಿರೋ ಡೈರೆಕ್ಟ್ರು, ಅವ್ರಿಗೆಲ್ಲ ಹೇಳಬೇಕಾ ನಾನು? ಅದೇನು ಅನ್ಸಲ್ಲ ಅದು ನಿಮಗೆ? ಹೇಳಿ, ನಾನು ಕೇಳಿ ಅವ್ರು ಮಾಡಿದ್ದಿದ್ರೆ ಅವ್ರು ಗೇಟಾಗ್ಬಿಡ್ತಿದ್ರಾ? ಖಂಡಿತ ಇಲ್ಲ. ಆಯಪ್ಪ ಟೈಮ್ ಕಳೆಯೋಕ್ಕೆ ಬಂದಿದ್ದು ಗೊತ್ತಾಯ್ತು ಆಮೇಲೆ ನನಗೆ. ಹಂಗೆ ಏನು ಮಾಡ್ತೀರಾ ಪ್ರತಿಯೊಂದು. ಬಟ್ ಅದೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ವಯಸ್ಸೇ ಮುಗಿದೋಯ್ತು. ಆಗೋಯ್ತು, ನಿಜವಾಗ್ಲೂ ಆಗೋಯ್ತು. ಇನ್ನೇನು ಅರ್ಥ ಮಾಡ್ಕೊಳ್ಳೋದು ಇನ್ನು. ಇದೆಲ್ಲ ಆಯಿತಾ? ಈಗ ಈ ಒಂದೊಂದು ಗೋಳು ಈಗ ಮನೇಲಿ ಇದಂತಾನೆ.
ಅಲ್ಲೇನೋ ರಿಪೇರಿ ಬಂದರೆ ಅದು ಮಾಡಿಸ್ಕೋಬೇಕು ತಾನೇ. ಮಗ ಅದು ಮಾಡಲ್ಲ, ಇದು ಮಾಡಲ್ಲ. ಆಗ ಮೇಲೆ ಟೆರೇಸ್ ಮೇಲೆ ಹೋಗಿ ನೋಡಿದ್ರೆ ಕಸದ ಗುಂಡಿ ಥರ ಇಟ್ಟಿದ್ದೆ. ನಾನು ಟ್ರ್ಯಾಕ್ಟ್ರ್ ತಂದು ಅದನ್ನೆಲ್ಲ ಒಡಿಸಿ ಎಲ್ಲ ಮಾಡಿ ಇದು ಕತ್ತಿಡು ಹೊರಗೆ ನುಗ್ಬಿಡ್ತೀನಿ, ಇದು ಹಿಂಗೆ ಮಾಡ್ತಾಯಿದ್ರಿ ಅಂತೇಳಿ ಉಗಿದ್ಬಿಟ್ಟು ಬಂದಿದ್ದೀನಿ. ನೋಡೋಣ ಏನು ಮಾಡ್ತಾರೆ, ಏನು ಮಾಡ್ತೀವಿ ಅಂತವ್ರಿಗೆ. ಬಟ್ ಲೈಫ್ ನಡೀತಾ ಇದೆ. ಇರೋಷ್ಟು ದಿವಸ ನಡೆಸ್ಬೇಕಲ್ಲ ಪರ ಅಲ್ವಾ. ನಿಮ್ಮ ತಾಯಿ ತಂದೆ ಇದ್ದಾರೆ. ನಮ್ಮ ತಂದೆ ಇಲ್ಲ, ಸತ್ತೋಗ್ಬಿಟ್ರು. ಅವ್ರು 7-8 ವರ್ಷ ಆಗೋಯ್ತು. ಪ್ಯಾರಾಲಿಸಿಸ್ ಆಗಿಬಿಟ್ಟು 14 ವರ್ಷ ಸಫರ್ ಮಾಡಿದ್ರು. ಪೊಲೀಸ್ನವ್ರಿಗೆಲ್ಲ ಹಂಗೆ ಪ್ಯಾರಾಲಿಸಿಸ್ ಆಗುತ್ತೆ, ಕಾಲಲ್ಲಿ ಒದೀತಾರಲ್ಲ ಬೂಟ್ ಕಾಲಲ್ಲಿ, ಅದಕ್ಕೆ ಅವ್ರಿಗೆ ಹಂಗೆ ಆಗೋದು. ನಗೂರ ನೋಡಿ. ಆಮೇಲೆ ಅಮ್ಮ ಎಲ್ಲ ಮಾಡಿದ್ರು. ಎಲ್ಲ ಮಾಡಾದ್ಮೇಲೆ ಸರಿ ಮಗನ ಮನೇಲೇ ಇದ್ದಾರೆ, ನನ್ನ ಹತ್ರನೇ ಇದ್ದರು, ನಮ್ಮ ಮನೇಲೇ ಇದ್ದಿದ್ದು ಎಲ್ಲ. ಅದು ಆಮೇಲೆ ಇವಾಗ ನನ್ನದೇ ಅಭಯಪರಿ ಲೈಫು, ಅದಕ್ಕೆ ನಾನು ಅವ್ರು ಇಟ್ಕೊಂಡು ಏನು ಮಾಡಲಿ, ಅದಕ್ಕೆ ಅಲ್ಲೇ ಬಿಟ್ಟಿದ್ದು. ಇರಲಿ, ಅಮ್ಮ ಇದ್ದಾರೆ. ಅವ್ರಿಗೆ ಕೊರಗಿತ್ತ ಕೊನೆಯವ್ರಿಗೆ ತನ್ನ ಮಗಳು ಸರಿಯಾಗಿ ಒಂದು ಸಂಸಾರ? ಯಾರು ನಮ್ಮವರು, ಯಾರು ಬೇರೆಯವರು, ಏನೂ ಅರ್ಥ ಆಗಲ್ಲ ನನಗೆ. ಇನ್ನೂ ಗೊತ್ತಾಗ್ತಾನೆ ಇಲ್ಲ ನನಗೆ. ಇನ್ನೂ ನಾನು ಒದ್ದಾಡ್ತಾನೆ ಇದ್ದೀನಿ. ಏನಂತೀರಿ, ಕಷ್ಟ. ನಾನು ಅಯ್ಯೋ ಎಲ್ಲರೂ ನನ್ನ ಜೊತೆ ಇರ್ತಾರೆ ಅಂತ ಖಂಡಿತ ಇಲ್ಲ. ಅಯ್ಯೋ ಅವನೊಂದು ಥರ ಆಗವನೆ, ಇವನೊಂದು ಥರ ಆಗ್ಬಿಟ್ಟವನೆ, 2 ತಮ್ಮಂದ್ರುಗಳು. ಇವರೆಲ್ಲ ನನ್ನ ಲೈಫ್ ಸೆಟ್ಲ್ ಮಾಡ್ತಾರೆ ಅವರೆಲ್ಲ. ಕಷ್ಟ. ಇನ್ನೇನು ಹೊಟ್ಟೆಲ್ ಹುಟ್ಟಿದವನು ಇವನು ಸೆಟ್ಲ್ ಮಾಡ್ತಾನೆ, ಏನಿಲ್ಲ. ಇನ್ನು ಅವಳು ಹೊಟ್ಟೆಲ್ ಹುಟ್ಟಿದ್ಳು, ಅವಳು ನೋಡ್ಕೊತಾಳೆ, ಇವಳು ನೋಡ್ಕೊತಾನೆ ಅಷ್ಟೇ. ಇವನಿಗೆ ಅವ್ನ ಹೆಂಡತಿ ಮಾತೇ ವೇದವಾಕ್ಯ. ಇರಲಿ ಬಿಡಿ, ಚೆನ್ನಾಗಿರಲಿ ಬಿಡಿ. ಸಿದ್ಲಿಂಗನವ್ರು ತೀರ್ಕೊಂಡು ಹೋಗಿದ್ರಾ? ಹೋಗಲಿಲ್ಲ. ಸೊ ಮುಗೀತು, ಅವತ್ತು ಮುಗೀತು ಅವತ್ತೇ ಮುಗೀತು. ಏನು ಇದನ್ನು ಅವ್ರಿಗೆ ಸಂಬಂಧಕ್ಕೆ ಬೆಲೆನೇ ಗೊತ್ತಿಲ್ಲದ ಮೇಲೆ ಅಲ್ಲೋಗಿ ನಾನೇನು ನುಸಿಯೋದು, ನಾನೇನು ನೋಡೋದು. ಬೇರೆಯವರೆಲ್ಲ ಹೇಳ್ಕೊಂಡು ಮಾಡ್ತಾರೆ. ಮಾತಾಡ್ತಿದ್ರಲ್ಲ ಮೊನ್ನೆ, ಅವ್ರ ಹೆಸರು ಇಟ್ಟಿದ್ದು ನಮಗೆ ತುಂಬ ಖುಷಿ ಆಯಿತು, ಅವ್ರ ಮಗ ಕಷ್ಟಪಟ್ಟ, ಹಂಗೆ ಅವನು ಸುರೇಶ. ಅವ್ರವ್ರದ್ದು ಅವ್ರವ್ರಿಗೆ ನೋಡ್ಕೊತಾರೆ ಅಷ್ಟೆ. ಏನು ಆರ ಮಾಡ್ಕೊಂಡು ಹೋಗ್ಲಿ ಬಿಡಿಯಪ್ಪ. ಯಾರ್ದು ನನಗೆ ಒಳ್ಳೆ ಸಾವು ಬಂದ್ಬಿಟ್ಟು ಅದೇ ಅಷ್ಟೆ. ಅದೆಲ್ಲ ನೆನೆಸ್ಕೊಂಡು ಅದೆಲ್ಲ ಜೀವನ ಅಯ್ಯಪ್ಪ ನಿಜವಾಗ್ಲೂ ಅದೇ ಒಂದು ಪರ್ವ, ನಿಜ ಒಂದು ಪರ್ವನೇ ಮುಗೀತು ಅಷ್ಟೆ. ಏನೋ ಯಾರ ಎದುರುಗಡೆ ಚೀತು ಅನ್ನಿಸ್ಕೊಳ್ದೆ ಇಷ್ಟ್ರ ಮಟ್ಟಿಗೆ ಜೀವನ ಮಾಡ್ತಾ ಇದ್ದೀನಲ್ಲ, ಅಷ್ಟಕ್ಕೆ ಸಂತೋಷ. ಯಾರ ತಮ್ಮ ಕೈ ಹೊಡೆದೆ? ಹೌದು. ಅಯ್ಯೋ ಅದಿಲ್ಲ ಭಗವಂತನ ದಯದಿಂದ ಅದಿಲ್ಲ. ಇವಳು ಇಂದ್ರ ಅಂತ ನಮ್ಮನೆ ಪಕ್ಕದಲ್ಲೇ ಇದ್ದಾಳೆ. ಸಂಗೀತ ಅಂದ್ರೆ ಪಂಚ ಪ್ರಾಣ. ಸ್ನೇಹಿತರೆ, ನೀವು ನೋಡಿರ್ತೀರಿ ನಮ್ಮ ಶ್ಯಾಮಲಮ್ಮ ಅವ್ರನ್ನ 80ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ರಾಜ್ಕುಮಾರ್ ಅವ್ರ ಸರ್ ಜೊತೆ ಸೇರಿಸಿ ಸುಮಾರು 4,000ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳಿಗೆ, ಅದು ಸಿನಿಮಾ, ಧಾರಾವಾಹಿ, ಜಾಹೀರಾತುಗಳು, ಅನೇಕ ಪ್ರಾಜೆಕ್ಟ್ಗಳಿಗೆ ಅವರು ಡಬ್ಬಿಂಗ್ ಮಾಡಿದ್ದಾರೆ. ಸ್ನೇಹಿತರೆ, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಒಂದು ಸಿನಿಮಾ. ಈಗ ತಿಮ್ಮಕ್ಕನ ಮಕ್ಕಳು ಅಂತ ಹೇಳಿ ಸಿನಿಮಾ. ಸ್ನೇಹಿತರೆ, ಅವರೇ ನಿರ್ಮಾಪಕರೋದಕ್ಕೆ ಅವರ ಜೀವಮಾನದ ಅವರ ಸ್ವಂತ ದುಡಿಮೆ, ಯಾರು ಕೊಟ್ಟೋದಿಲ್ಲ, ಅವ್ರ ಗಂಡ ಕೊಟ್ಟೋದಿಲ್ಲ, ಅವ್ರ ಮಕ್ಕಳು ಕೊಟ್ಟೋದಿಲ್ಲ, ಯಾರು ಕೊಟ್ಟೋದಿಲ್ಲ, ಅವರ ಕಲೆಯ ದುಡಿಮೆ ಅಷ್ಟು ಹಣವನ್ನು ಅವ್ರು ವಿನಿಯೋಗಿಸಿ ಒಂದು ಸಿನಿಮಾ ಮಾಡಿದ್ದಾರೆ, ತಿಮ್ಮಕ್ಕನ ಮಕ್ಕಳು ಅಂತ. ಶುದ್ಧವಾದ ಹಳ್ಳಿ ಸೊಗಡಿನ ಹಳ್ಳಿಯ ಕುಟುಂಬಗಳ ಕಥೆ ತಿಮ್ಮಕ್ಕನ ಮಕ್ಕಳು. ಎನ್ ಜಯರಾಮಯ್ಯ ಅವರು ಚಿತ್ರಕಥೆ ನಿರ್ದೇಶನ ಮಾಡಿರುವಂಥ ಸಿನಿಮಾ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ. ರಾಜಪ್ಪ ದಳವಾಯಿ ಅವರು, ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ತುಂಬ ದೊಡ್ಡ ವಿದ್ವಾಂಸರು, ಸ್ಕಾಲರ್ ಅವರು, ಒಳ್ಳೆ ನಾಟಕಕಾರರು ಕೂಡ ಅವರು. ಅವರದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಎ.ಸಿ. ಮಹೇಂದ್ರನವರ ಛಾಯಾಗ್ರಹಣ, ಹಂಸಜ ಅವರ ಮ್ಯೂಸಿಕ್ ಡೈರೆಕ್ಷನ್. ಸ್ನೇಹಿತರೆ, ತಿಮ್ಮಕ್ಕನ ಮಕ್ಕಳು ಒಂದು ರೀತಿ ನಮಗೆ ಭೂತ ಹೆಣ್ಮಗ ಈ ಥರದ ಒಂದು ಸಿನಿಮಾ, ಅಂದರೆ ಹಳ್ಳಿ ಸೊಗಡನ್ನು ನೆನಪಿಸುವಂಥ ಸಿನಿಮಾ ಅದು. ಅದನ್ನು ಮಾಡಿದ್ದಾರೆ. ಯಾಕೆ ಇದನ್ನು ಪ್ರೊಡ್ಯೂಸ್ ಮಾಡಿದ್ರಲ್ಲ, ಇಷ್ಟು ವರ್ಷ ಅದನ್ನ ಅಭಿನಯಿಸ್ತಿದ್ರಿ, ವಾಯ್ಸ್ ಕೊಡ್ತಿದ್ರಿ, ಹಂಗೆ ಇದ್ದಿದ್ರು ಆಗಿತ್ತು. ಅದು ಯಾಕೋ ಗೊತ್ತಿಲ್ಲ, ಇಷ್ಟು ದಿನ ಆಯ್ತಲ್ಲ, ನಾನು ಏನಾದರೂ ಒಂದು ಮಾಡಬೇಕು ಅಂದರೆ, ನಾನು ಮೊದಲಿಂದನೂ ಸಿನಿಮಾ ಮಾಡಬೇಕು ಅಂತ. ಯಾಕಂದರೆ ನಮ್ಮ ಮನೇಲೇ ಮಾಡ್ತಿದ್ರಲ್ವ, ಅದು ನನ್ನ ಕೈಲಿ ಸಿನಿಮಾ ಮಾಡ್ತಾ ಇದ್ರಲ್ಲ, ನೋಡ್ತಾ ಇದ್ರಿ ನೀವು. ನಾನೇ ಮಾಡೋಕ್ಕಾಗಲ್ವಲ್ಲ, ತಡಿ ನಾನು ಏನಾದ್ರು ಒಂದು ಮಾಡೋಣ ಅಂತಂದ್ಬಿಟ್ಟು ಲಾಸ್ಟಲ್ಲಿ ಬೇಕಿತ್ತು ನನಗೆ. ಖರ್ಚು ಕೇಳ್ಬೋದಾ? ಜಾಸ್ತಿ ಹಾಗೆ. ಎಷ್ಟು ವರ್ಷ ಆಯ್ತು ಶುರು ಮಾಡಿ ಪಿಕ್ಚರು? ಈಗ 2 ತಿಂಗಳಾಯ್ತು. ಮುಗಿದೋಯ್ತಾ ಈಗ? ನಿನ್ನೆ ಸೆನ್ಸರ್ ಆಗೋಯ್ತು. ಆಯಿತು. ಯಾವಾಗ ಬಿಡುಗಡೆ ಮಾಡ್ತೀರಿ? ಅದೇ ಈ ರಜಾ ಬರಲಿ
ಬೇಸಿಗೆ ರಜೆ. ಓಕೆ. ಶ್ಯಾಮಲಾ ಅಮ್ಮನ ಈ ಸಿನಿಮಾಗೆ ನಿಜಕ್ಕೂ ನಾವೆಲ್ಲರೂ ಬೆಂಬಲಿಸಲೇಬೇಕು. ಯಾಕಂದರೆ ಶುದ್ಧ ಕಲಾವಿದೆ, ಜೀವನದಲ್ಲಿ ಅನೇಕ ನೋವುಗಳನ್ನು ಉಂಡಂಥ ಕಲಾವಿದೆ, ನೊಂದು ಬೆಂದು ಅರಳಿದ ಪ್ರತಿಭೆ. ಶ್ಯಾಮಲಮ್ಮ ಅವರ ಶ್ರಮದ ಹಣ ಹಾಕಿ ಮಾಡುವಂಥ ಸಿನಿಮಾ ನಾವೆಲ್ಲರೂ ಬೆಂಬಲಿಸಿದ್ರೆ ಖಂಡಿತ ಅವರು ಸೇಫ್ ಆಗ್ತಾರೆ ಅಂತ ನನ್ನ ಮನವಿ. ಜೊತೆಗೆ ಒಳ್ಳೆ ಸಿನಿಮಾ ಕೂಡ ಅನಿಸುತ್ತೆ, ಯಾಕಂದರೆ ಅವರು ತಮ್ಮ ಅನುಭವನ ಅದ್ರಲ್ಲಿ ಹಾಕಿದ್ದಾರೆ. ಅವ್ರ ಕತೆ ಹೇಳಿದ್ರಲ್ಲ ನಿಮಗೆ, ಸೊ ಆ ಕತೆ ಕೂಡ ಎಲ್ಲರ ಮನೆಗಳಲ್ಲಿ ನಡೆಯುವಂಥದ್ದು, ಎಲ್ಲರೂ ಕನೆಕ್ಟ್ ಆಗುವಂಥ ಕಥೆನೇ. ಸೊ ಹಾಗಾಗಿ ನಾವು ಬೆಂಬಲಿಸೋಣ. ಹಾಗಾಗಿ ಹೇಗೆ ನಾವು 70-80ರ ದಶಕದಲ್ಲಿ ಸಿದ್ಧಲಿಂಗಯ್ಯನವ್ರು ಬೆಂಬಲಿಸಿದ್ವಲ್ಲ ಅವ್ರ ಸಿನಿಮಾಗಳಿಗೆ, ಸೊ ಹಾಗಾಗಿ 2000 ನಂತರದ ಈ ದಶಕದಲ್ಲಿ ಅಮ್ಮನ ಬೆಂಬಲಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ಅಮ್ಮ ಶುಭವಾಗಲಿ ನಿಮ್ಮ ಸಿನಿಮಾಗೆ. ನಿಜಕ್ಕೂ ಒಳ್ಳೆಯದಾಗ್ಬೋದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಏನು ಮಾಡ್ರು. ಥ್ಯಾಂಕ್ಸ್. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ